ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಎಲ್ಲ ಶ್ರೀಗಳ ಪವಿತ್ರ ಚರಣಗಳಲ್ಲಿ ಭಕ್ತಿಪೂರ್ವಕ ಹಣೆಮಣೆದು ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯ ಸ್ನೇಹಿತರು ರಾಜುಗೌಡರವರೇ, ಕನ್ನಡದ ಸಾಂಸ್ಕೃತಿಕ ಲೋಕ ಶ್ರೀಮಂತಗೊಳಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಟಿಯರೇ, ನಟರೇ, ನಮ್ಮ ಆತ್ಮೀಯ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಸಹೋದರರೇ, ಸಮಯದ ಅಭಾವದಿಂದ ಯಾರಿಗೂ ಕೂಡ ಹೆಸರು ತಗೊಳ್ತಾ ಇಲ್ಲ, ದಯಮಾಡಿ ಎಲ್ಲರೂ ಕ್ಷಮೆ ಮಾಡಿ. ನನಗೆ ಬಹಳ ಸಂತೋಷ ಆಗಿದೆ. ಮಹಾರಾಜ್ ದಿಗ್ಗಿಯವರು ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮತ್ತು ಸಾಯಿ ಜಾತ್ರೆಯಲ್ಲಿ ಇವತ್ತು ದರ್ಶನದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಹೊಗಳಿದ್ರೂ ಕಡಿಮೆ ಇದೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಪಾಟೀಲ್ರವರು ಎಲ್ಲ ಕೂಡ ವಿವರವಾಗಿ ಹೇಳಿದ್ದಾರೆ. ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೇಳಲಿಕ್ಕೆ ನೋಡಲಿಕ್ಕೆ ಕಾತರ ಇದ್ರಿ, ನಾನು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ. ಆದರೆ ಅನೇಕ ಜನ ರಾಜುಗೌಡರು ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ, ವ್ಯಾಪಾರ ಉದ್ದಿಮೆಯಲ್ಲಾಗಲಿ ಅನೇಕ ಜನರಿಗೆ ಯಶಸ್ಸು ಸಿಗ್ತದೆ. ಆದರೆ ಯಶಸ್ಸು ಸಿಕ್ಕಾಗ ಏನು ಮಾಡಬೇಕು ಅಂತ ಬಸವಣ್ಣನವರು ಒಂದು ವಚನದಲ್ಲಿ ಹೇಳಿದ್ದಾರೆ. ಗುರುಗಳ ಚರಣಗಳಿಗೆ ಸಮರ್ಪಿಸ್ತೇನೆ. ಆನೆಯನ್ನೇರಿಕೊಂಡು ಹೋದರೆ ನೀವು, ಕುದುರೆಯನ್ನೇರಿಕೊಂಡು ಹೋದರೆ ನೀವು, ಕುಂಕುಮ ಕಸ್ತೂರಿಯನ್ನು ಪೂಸಿಕೊಂಡು ಹೋದರೆ ಅಣ್ಣ, ಸತ್ಯದ ನಿಲುವನ್ನರಿಯದೆ ಹೋದಿರಲ್ಲ, ಸದ್ಗುಣದ ಬೀಜವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಮದಗಜವೇರಿ ವಿಧಿಗೆ ಗುರಿಯಾಗಿರಲ್ಲ, ನಮ್ಮ ಕೂಡನ ಸಂಗನ ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಎಲ್ಲ ಸಿಕ್ಕಾಗ ಸದ್ಗುಣ ಬೆಳಿಬೇಕು. ಸದ್ಗುಣ ಬೆಳೆಯದೇ ಹೋದರೆ ಆ ಜೀವನ ವ್ಯರ್ಥ ಅಂಥೇಳಿ ಬಸವಾದಿ ಶರಣರು ಹೇಳೋದ್ರು. ಹಾಗೆ ನಮ್ಮ ಮಹಾರಾಜ್ ದಿಗ್ಗಿಯವರು ತಮಗೆ ಸಿಕ್ಕಿರ್ತಕ್ಕಂಥ ಅಲ್ಪ ಯಶಸ್ಸಿನಲ್ಲಿ ಸಮಾಜ ಸೇವೆ, ಧಾರ್ಮಿಕ ಸೇವೆ, ಸಾಂಸ್ಕೃತಿಕ ಸೇವೆ ಮಾಡ್ತಾ ಇದ್ದಾರೆ. ಇನ್ನೂ ಸಾಯಿಬಾಬಾ ಎಲ್ಲ ದೇವರು ಅವರಿಗೆ ಇನ್ನೂ ಆಶೀರ್ವಾದ ಕೊಡಲಿ, ಎಲ್ಲ ರೀತಿಯಲ್ಲಿ ಸಂಪತ್ಭರಿತರನ್ನಾಗಿ ಮಾಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವಹಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶರಣು ಶರಣಾರ್ಥಿ.